ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡುತ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆಗೆ ಒಂದು ನೋಟಿಫಿಕೇಶನ್ ಅಂತಕ್ಕಂಥದ್ದು ಈ ದಿನ ಹೊರಬಿದ್ದಿದೆ. ದಿನಾಂಕ 10/8/2026. ಸ್ನೇಹಿತರೆ, ಇವಾಗ 2 ದಿನದ ಮುಂಚೆ ನಾನು ಒಂದು ನೆಟ್ಟಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ ಮಾಡುವಂಥ ಸಂದರ್ಭದಲ್ಲಿ ತಮಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ. ಆಲ್ಮೋಸ್ಟ್ ಏನಪ್ಪ ಅಂದರೆ ಕೆಸೆಟ್ ಅಂತಕ್ಕಂಥದ್ದು ನೋಟಿಫಿಕೇಶನ್ ಆಗ್ತದೆ, ಪ್ರಿಪೇರ್ ಮಾಡಿರಿ ಅಂತೇಳಿ. ಅದೇ ರೀತಿಯಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಈ ದಿನ ನೋಟಿಫಿಕೇಶನನ್ನು ಹೊರಡಿಸಿದ್ದಾರೆ. 11/10/2026. ನಾ ಮೊದಲಿಂದನೂ ಕೂಡ ನಿಮ್ಗೆ ಹೇಳ್ತಾ ಬರ್ತಾ ಇದ್ದೆ. 11 ಅವ್ರು ಆಲ್ರೆಡಿ ಡೇಟ್ ಬಿಟ್ಟಿದ್ದಾರೆ. ಇದೇ ತಾರೀಕಿಗೆ ಅವರು ಎಕ್ಸಾಮ್ ನಡೆಸ್ತಾರೆ, ಓದ್ರಿ ಅಂತೇಳಿ. ಸುಮಾರು ಜನ ಗ್ರೂಪಲ್ಲಿಯೂ ಕೂಡ ನೀವು ಸ್ಟಡಿ ಮಾಡ್ತಾ ಬಂದಿದ್ದೀರಿ. ಅದೇ ರೀತಿಯಾಗಿ 11/10/2026ಕ್ಕೆ ಕೆಸೆಟ್ ಎಕ್ಸಾಮ್ ಇರ್ತದೆ ಈ ಬಾರಿದು. ಅಪ್ಲಿಕೇಶನ್ ಹಾಕೋದಕ್ಕೆ ಸ್ನೇಹಿತರೆ 10/8/2026. ಅಂದರೆ ಇವತ್ತಿನಿಂದನೇ ಅರ್ಜಿ ಹಾಕೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆಲ್ರೆಡಿ ಲಿಂಕನ್ನು ಕೂಡ ಅವರು ಪ್ರಕಟ ಮಾಡಿದ್ದಾರೆ. ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಜೊತೆಗೆ 5/9/2026 ಅಂದರೆ ಮುಂದಿನ ತಿಂಗಳು 5ನೇ ತಾರೀಕಿನವರೆಗೂ ಕೂಡ ನಿಮಗೆ ಅವಕಾಶ ಅದ. ಜೊತೆಗೆ ಹಾಲ್ ಟಿಕೆಟನ್ನು ಬಿಡ್ತಕ್ಕಂಥದ್ದು 1/10/2026. ಪರೀಕ್ಷೆ ಇರ್ತಕ್ಕಂಥದ್ದು 11/10/2026ಕ್ಕೆ ಇದೆ ಸ್ನೇಹಿತರೆ. ಈ ಒಂದು ಲಿಂಕನ್ನು ಬಳಕೆ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಟೋಟಲಿ ಈ ಬಾರಿ ಎಷ್ಟು ವಿಷಯಗಳಿಗೆ ಪರೀಕ್ಷೆ ಇರ್ತದೆ ಅಂದರೆ 37 ವಿಷಯಕ್ಕೆ ಪರೀಕ್ಷೆಯನ್ನು ನಡೆಸ್ತಾರೆ. ಅದು ಯಾವ್ದು ಅಂತೇಳಿ ನಾನು ನಿಮಗೆ ತಿಳಿಸ್ತಾ ಕೊಡ್ತೀನಿ. ನೋಡೋಣ ಮುಂದೆ. ಜೊತೆಗೆ ಇಲ್ಲಿ ನೀವು ನೋಡ್ಬೋದು 55% ಮತ್ತು 50% ಆಲ್ಮೋಸ್ಟ್ ಹಳೆಯ ನೋಟಿಫಿಕೇಶನಲ್ಲಿ ಏನಿತ್ತು ಅದೇ ಥರ ಇದನ್ನು ಕಂಟಿನ್ಯೂ ಮಾಡಿದ್ದಾರೆ. ಯಾವುದೇ ರೀತಿ ಇದು ಬದಲಾವಣೆ ಇಲ್ಲ. ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದ ವಿಷಯದಲ್ಲಿಯೇ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು. ಪ್ರಸ್ತುತ ಕೆಸೆಟ್ 2026 ಅಧಿಸೂಚನೆಯಲ್ಲಿ ಇಲ್ಲದಿರುವ ವಿಷಯಗಳಿಗೆ ಅಭ್ಯರ್ಥಿಗಳು ವರ್ಷದಲ್ಲಿ 2 ಬಾರಿ ನಡೆಸುವ UGC ನೆಟ್ ಪರೀಕ್ಷೆಯನ್ನು ನೀವು ಬರೀಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಅದನ್ನು ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟು, ಸ್ನಾತಕೋತ್ತರ ಪದವಿ ಪಡೆದವರು ಹಾಗೂ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಂತಿಮ ಹಾಗೂ ಅಥವಾ ದ್ವಿತೀಯ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಅರ್ಹರಾಗಿರುತ್ತಾರೆ. ಆದರೆ ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಪರೀಕ್ಷೆ ತೆಗೆದುಕೊಳ್ಳಲು ತಾತ್ಕಾಲಿಕವಾಗಿ ಮಾತ್ರ ಪ್ರವೇಶ ನೀಡಲಾಗುವುದು. ಅವರು ಸ್ನಾತಕೋತ್ತರ ಪದವಿ ಅಥವಾ ಸಮಾನವಾದಂಥ ಪರೀಕ್ಷೆಯನ್ನು ಸಾಮಾನ್ಯ ವರ್ಗದವರು 55%, ನೆಕ್ಸ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ 1, ನೆಕ್ಸ್ಟು 3A 2A ಮತ್ತು 3B 2B, ನೆಕ್ಸ್ಟು 3A 3B ಮತ್ತು PWD ಏನು ಅಭ್ಯರ್ಥಿಗಳಿರ್ತೀರಿ. ಜೊತೆಗೆ ತೃತೀಯ ಲಿಂಗದ ಅಭ್ಯರ್ಥಿಗಳು 50% ಅಂಕದೊಂದಿಗೆ ಪಡೆದು ಅರ್ಹತೆ ಹೊಂದಿ ಕೆಸೆಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ 2 ವರ್ಷದೊಳಗೆ ಆಲ್ಮೋಸ್ಟ್ ನಿಮ್ಮ ಒಂದು ಸ್ನಾತಕೋತ್ತರ ಪದವಿ ಅಂತಕ್ಕನ್ನೋದು ಮುಗಿಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಓಕೆನಾ, ಸ್ನಾತಕೋತ್ತರ. ಹಾಗಾಗಿ ಆಲ್ಮೋಸ್ಟ್ ನೀವು ಫಸ್ಟ್ ಸೆಮ್ಮಲ್ಲಿ ಇವಾಗ ಅಧ್ಯಯನ ಮಾಡ್ತಾ ಇದ್ರೂ ಕೂಡ ನೀವು ಏನು ಮಾಡ್ಬೋದು ಅಂದರೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಅವ್ರು ಹೇಳಿದ್ದಾರೆ ಕೆಸೆಟ್ ಫಲಿತಾಂಶ ಪ್ರಕಟಿಸಿದ ನಂತರ ಪ್ರಕಟಿಸಿದ ದಿನಾಂಕದಿಂದ 2 ವರ್ಷದೊಳಗೆ ಅಂತ ಹೇಳಿದರೆ ಆಲ್ಮೋಸ್ಟ್ ನಿಮ್ಮದು ಮುಗೀತದ. ಹಾಗಾಗಿ ಪ್ರಥಮ ವರ್ಷದಲ್ಲಿ ನೀವು ಅಭ್ಯಾಸ ಮಾಡ್ತಾ ಇದ್ರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ನೆಕ್ಸ್ಟು ಇಲ್ಲಿ ನಾವು ನೋಡ್ತಾ ಬಂದಾಗ ಅರ್ಜಿ ಸಲ್ಲಿಸುವಾಗ ಕಡ್ಡಾಯವಾಗಿ ಚಾಲ್ತಿಯಲ್ಲಿರುವಂತಹ ಪ್ರಮಾಣ ಪತ್ರವನ್ನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದಾರೆ. ನೆಕ್ಸ್ಟು, ವಿವಾಹಿತ ಅಭ್ಯರ್ಥಿಗಳು ಒಟ್ಟು ಕುಟುಂಬ ಆದಾಯವನ್ನು ಘೋಷಿಸಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಇವನು ಸ್ವಲ್ಪ ನೀವು ಗಮನ ಇಟ್ಕೊಂಡು ಅಪ್ಲಿಕೇಶನ್ ಹಾಕ್ರಿ, ಯಾಕಂದ್ರೆ ಪ್ರಾಬ್ಲಮ್ ಆಗುವಂತಹ ಸಾಧ್ಯತೆಗಳು ಇರ್ತದ ಸ್ನೇಹಿತರೆ. ನೆಕ್ಸ್ಟ್, ಅದೇ ರೀತಿಯಾಗಿ ಇಲ್ಲಿ ನಾವು ಸಬ್ಜೆಕ್ಟ್ಗಳನ್ನ ಸ್ವಲ್ಪ ನೋಡ್ತಾ ಬಂದಾಗ ಇಲ್ಲಿ ನೋಡ್ರಿ, ಪರೀಕ್ಷಾ ಶುಲ್ಕ 750 ಇರ್ತದೆ. ಆಲ್ಮೋಸ್ಟ್ ಯಾರು ಸಾಮಾನ್ಯ ವರ್ಗ ಮತ್ತು 2A 2B 3A ಮತ್ತು 3B ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ ಆಗಿರ್ತದೆ. ನೆಕ್ಸ್ಟು PWD ಆಗಿರ್ಬೋದು, ನೆಕ್ಸ್ಟು SC ST ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಇರ್ತದೆ ಸ್ನೇಹಿತರೆ. ಪರೀಕ್ಷೆ ಅಂತಕ್ಕನ್ನೋದು ಆ್ಯಸ್ ಇಟ್ ಈಸ್. ಪೇಪರ್ 1 100 ಮಾರ್ಕ್ಸ್ ಇರ್ತದೆ, ಪೇಪರ್ 2 200 ಮಾರ್ಕ್ಸಿಗೆ ಇರ್ತದೆ, ಟೋಟಲಿ 300 ಮಾರ್ಕ್ಸಿಗೆ ಇರ್ತದೆ. ನೀವು ನೋಡ್ಕೋಬೋದು. ನೆಕ್ಸ್ಟ್, ಅದೇ ರೀತಿಯಾಗಿ ವಿಷಯವನ್ನು ಕೊಟ್ಟಿದ್ದಾರೆ, ನೀವು ಇದನ್ನು ನೋಡ್ಕೊಳ್ರಿ. ಆಲ್ರೆಡಿ ಸಿಲೆಬಸ್ ಬಗ್ಗೆ ಕೂಡ ನಾನು ತರಗತಿ ಮಾಡಿ ಹಾಕಿದ್ದೀನಿ, ಅಬ್ಸರ್ವ್ ಮಾಡ್ಕೊಳ್ರಿ. 35% ಅಂತಂದರೆ ಆಲ್ಮೋಸ್ಟ್ 105 ಅಂಕ 105 ಅಂಕ ಏನೋ ಬರ್ತದೆ. ಇದು 40% ಇರ್ತದೆ. 120 ಏನೋ ಮಾರ್ಕ್ಸ್ ನೀವು ಕಡ್ಡಾಯವಾಗಿ ತೊಗೊಲೇಬೇಕಾಗಿರ್ತದೆ. ಅಂದರೆ ಮಾತ್ರ ನಿಮ್ದು ನೆಕ್ಸ್ಟ್ ಹಂತಕ್ಕೆ ತೊಗೊಂಡು ಹೋಗ್ತಾರೆ. ಅದ್ರ ಬಗ್ಗೆ ಎಲ್ಲ ಹಿಂದೆ ಎಕ್ಸ್ಪ್ಲೇನ್ ಮಾಡಿ, ಸ್ವಲ್ಪ ನೋಡ್ಕೊಳ್ರಿ. ಇಲ್ಲಿ ವಿಷಯಗಳು ಯಾವ್ಯಾವು ಅನ್ನೋದನ್ನು ಸ್ವಲ್ಪ ನೋಡೋಣ. 37 ಸಬ್ಜೆಕ್ಟ್ಗಳಂತ ಹೇಳಿದ್ದಾರೆ. ಒಂದು ವಾಣಿಜ್ಯ ಶಾಸ್ತ್ರ, ನೆಕ್ಸ್ಟು ಕನ್ನಡ, ಅದೇ ರೀತಿ ಅರ್ಥಶಾಸ್ತ್ರ, ಇಂಗ್ಲೀಷು,
ರಾಜ್ಯಶಾಸ್ತ್ರ, ಸೊ ಇತಿಹಾಸ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಹಿಂದಿ, ಅದೇ ರೀತಿ ನಿರ್ವಹಣೆ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ನೆಕ್ಸ್ಟ್ ಪ್ರವಾಸೋದ್ಯಮ, ಆಡಳಿತ ಮತ್ತು ನಿರ್ವಹಣೆ, ಶಿಕ್ಷಣ ಎಜುಕೇಷನ್ನು, ಸೊ ಗ್ರಂಥಾಲಯ ಹಾಗೂ ಮಾಹಿತಿ ವಿಜ್ಞಾನ, ನೆಕ್ಸ್ಟ್ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ, ಮನೋವಿಜ್ಞಾನ, ಅದೇ ರೀತಿ ಸಮಾಜಶಾಸ್ತ್ರ, ಅಪರಾಧಶಾಸ್ತ್ರ, ಕಾನೂನು, ನೆಕ್ಸ್ಟು ಸಂಸ್ಕೃತ, ದೈಹಿಕ ಶಿಕ್ಷಣ, ನೆಕ್ಸ್ಟು ಜಾನಪದ ಸಾಹಿತ್ಯ. ಸೊ ಮತ್ತೆ ಇದನ್ನು ಆ್ಯಡ್ ಮಾಡಿದ್ದಾರೆ ನೋಡ್ರಿ, ಮೊದಲು ಇದ್ದಿರಲಿಲ್ಲ. ನೆಕ್ಸ್ಟು ಉರ್ದು ಆಗಿರ್ಬೋದು, ಸಾರ್ವಜನಿಕ ಆಡಳಿತ, ಗಣಕ ವಿಜ್ಞಾನ ಮತ್ತು ಅನ್ವಯ, ನೆಕ್ಸ್ಟ್ ಅದೇ ರೀತಿ ಭೌತಿಕ ವಿಜ್ಞಾನಗಳು, ನೆಕ್ಸ್ಟು ಗಣಿತ ವಿಜ್ಞಾನಗಳು, ರಾಸಾಯನಿಕ ವಿಜ್ಞಾನಗಳು, ಜೀವ ವಿಜ್ಞಾನಗಳು, ಪರಿಸರ ವಿಜ್ಞಾನ, ಅದೇ ರೀತಿಯಾಗಿ ಗೃಹ ವಿಜ್ಞಾನ, ವಿದ್ಯುನ್ಮಾನ ವಿಜ್ಞಾನ, ಭೂ ವಿಜ್ಞಾನ, ನೆಕ್ಸ್ಟು ತತ್ವಶಾಸ್ತ್ರ. ಸೊ ನೆಕ್ಸ್ಟ್ ಅದೇ ರೀತಿಯಾಗಿ ಮಹಿಳಾ ಅಧ್ಯಯನ, ಪ್ರದರ್ಶನ ಕಲೆಗಳು, ಸಂಗೀತ, ದೃಶ್ಯ ಕಲೆ. ಸೊ ಟೋಟಲಿ 37 ಸಬ್ಜೆಕ್ಟ್ಗಳಿದಾವೆ. ಜೊತೆಗೆ ಅವುಗಳ ಪ್ರಶ್ನೆ ಪತ್ರಿಕೆ ಯಾವ ಒಂದು ಲ್ಯಾಂಗ್ವೇಜಲ್ಲಿ ಇರ್ತದೆ ಅಂತ ಕೂಡ ಕೊಟ್ಟಿದ್ದಾರೆ, ಕನ್ನಡ, ಇಂಗ್ಲೀಷು. ಸೊ ಅದೇ ರೀತಿಯಾಗಿ ಉಳ್ಕಿದ್ದನ್ನು ಕೂಡ ನೀವು ಇಲ್ಲಿ ಗಮನಿಸ್ಕೋಬೋದು ಸ್ನೇಹಿತರೆ. ನೆಕ್ಸ್ಟು ಎಕ್ಸಾಮ್ ಸೆಂಟರ್ಗಳ ಬಗ್ಗೆ ನಾವು ಇಲ್ಲಿ ನೋಡ್ತಾ ಬಂದಾಗ, ಸೊ ಎಕ್ಸಾಮ್ ಸೆಂಟರ್ಗಳು ಆಲ್ಮೋಸ್ಟ್ ಒಂದು 8 ಎಕ್ಸಾಮ್ ಸೆಂಟರ್ಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಬೆಂಗಳೂರು ಆಗಿರ್ಬೋದು, ಬೆಳಗಾವಿ, ಅದೇ ರೀತಿ ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಸೊ ಮೈಸೂರು, ಶಿವಮೊಗ್ಗ, ತುಮಕೂರು, ಮಂಗಳೂರು ಇವೇನಪ್ಪ ಅಂದರೆ ಸೊ ಎಕ್ಸಾಮ್ ಸೆಂಟರ್ಗಳಾಗಿರ್ತವೆ. ನಿಮಗೆ ಯಾವ್ದು ನಿಯರೆಸ್ಟ್ ಇರ್ತದಲ್ಲ ಅದನ್ನು ನೀವು ಚಾಯ್ಸ್ ಮಾಡ್ಕೋಬೋದು. ನೆಕ್ಸ್ಟು ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳಿಗೆ ಏನು ಮಾಡ್ತಾರೆ ಅಂತಂದ್ರೆ ಒಂದೇ ಎಕ್ಸಾಮ್ ಸೆಂಟರ್ ಮಾಡಿರ್ತಾರೆ, ಅದು ಬೆಂಗಳೂರು ಆಗಿರ್ತದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, 19 ವಿಷಯಗಳಿಗೆ ಬೆಂಗಳೂರು ಕೇಂದ್ರವನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳತಕ್ಕದ್ದು ಅಂತ ಕೊಟ್ಟಾರ. ಸೊ ಅವು ಯಾವ 19 ಸಬ್ಜೆಕ್ಟ್ ಅಂತಂದರೆ ಸೊ ಇಲ್ಲಿದಾವೆ ನೋಡ್ರಿ, ಓಕೆನಾ. ಭೂಗೋಳಶಾಸ್ತ್ರ ಆಗಿರ್ಬೋದು, ಪ್ರವಾಸೋದ್ಯಮ, ಸಮೂಹ ಸಂವಹನ, ಮನೋವಿಜ್ಞಾನ, ಅಪರಾಧಶಾಸ್ತ್ರ, ಕಾನೂನು, ಸಂಸ್ಕೃತ, ಜನಪದ ಸಾಹಿತ್ಯ, ಉರ್ದು, ಸಾರ್ವಜನಿಕ ಆಡಳಿತ. ಸೊ ಇವೇನು ಸಬ್ಜೆಕ್ಟ್ ಅದಲ್ಲ 19, ಇವುಗಳು ಬೆಂಗಳೂರು ಮಾತ್ರ ಎಕ್ಸಾಮ್ ಸೆಂಟರ್ ಆಗಿರ್ತದೆ. ಸ್ವಲ್ಪ ನೀವು ಇದನ್ನ ಅಬ್ಸರ್ವ್ ಮಾಡ್ಕೋಬೋದು ಸ್ನೇಹಿತರೆ, ಓಕೆನಾ. ಸೊ ಏನು ಡಾಕ್ಯುಮೆಂಟ್ಸ್ ಬೇಕು ಅದನ್ನೆಲ್ಲವನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೊಡ್ರಿ. ಸೊ ಯಾಕಂದರೆ ವೆರಿಫಿಕೇಷನ್ ಆದಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದ್ರೆ ಪ್ರಮಾಣ ಪತ್ರವನ್ನು ಕೊಡ್ತಿರ್ತಾರೆ. ಸೊ ಹಾಗಾಗಿ ಡಾಕ್ಯುಮೆಂಟ್ಸ್ ಇಲ್ಲಿ ಕಡ್ಡಾಯವಾಗಿ ಬೇಕಾಗ್ತದೆ ಸ್ನೇಹಿತರೆ. ಹಾಗೇನಾದರೂ ಸೊ ನಿಮಗೆ ಒಂದು ಹೆಲ್ಪ್ಲೈನ್ ಬೇಕಾಗಿತ್ತು ಅಂದರೆ ಸೊ ನೀವು KE ಆಫೀಸನ್ನು ಕೂಡ ಇಲ್ಲಿ ಸಂಪರ್ಕ ಮಾಡ್ಬೋದು. ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಪ್ರಿಂಟನ್ನು ಕಾಯ್ದಿಟ್ಕೊಳ್ರಿ, ಯಾಕಂದ್ರೆ ಅದು ವೆರಿಫಿಕೇಷನ್ ಮಾಡುವಂಥ ಸಂದರ್ಭದಲ್ಲಿ ಬೇಕಾಗ್ತದೆ ಸ್ನೇಹಿತರೆ. ಸೊ ಹೆಚ್ಚಿನ ಮಾಹಿತಿಗೆ ಈ ನಂಬರನ್ನು ನೀವು ಸಂಪರ್ಕ ಮಾಡ್ಬೋದು ಸ್ನೇಹಿತರೆ, ಓಕೆನಾ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.